ಮಾವಿನ ಹಣ್ಣಿನ ಸೀಸನ್ ಐತಿ, ಬ್ಯಾಸ್ಗಿ ಸೂಟಿ ಐತಿ, ಹುಡುಗರು ಮನ್ಯಾಗ ಇರ್ತಾರ. ಆಗಾಗ ಏನಾರ ಮಾಡಿಕೊಡು ಅಂತ ಕೇಳ್ತಿರ್ತಾರ. ಆಗ ಅವ್ರಿಗೆ ಈ ಮಾವಿನ ಹಣ್ಣಿನ ಕೇಕ್ ಮಾಡಿಕೊಡ್ರಿ. ಗ್ಯಾರಂಟಿ ಐತಿ ಒನ್ಸ್ ಮೋರ್ ಅಂತ ಇಡೀ ಬ್ಯಾಸ್ಗಿ ಪೂರ್ತಿ ಇದನ್ನ ನಿಮ್ಮ ಕಡೆಯಿಂದ ಮಾಡಿಸ್ಕೊಂಡು ತಿಂತಾರ. ಇದನ್ನ ತಯಾರಿಸೋದು ಬಹಳ ಈಸಿ ಐತಿ, ಜಾಸ್ತಿ ಮೆಜರ್ಮೆಂಟ್ ಜಂಜಾಟ ಇಲ್ಲ. ತಡ ಮಾಡೋದು ಬೇಡ. ಈ ಮಾವಿನ ಹಣ್ಣಿನ ಕೇಕ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಮ್ಗೆ ಇಲ್ಲಿ 1 ಕಪ್ನಷ್ಟು ರವೆ ಬೇಕಾಕತಿ. ಇದು ಬಾಂಬೆ ರವೆ, ಒಂದು ಸ್ವಲ್ಪ ಉಟ್ಟಾಗಿರ್ತೈತಿ. ನಿಮ್ಮ ಕಡೆ ಚಿರೋಟಿ ರವೆ ಅವೈಲೇಬಲ್ ಇದ್ರೆ ಅದನ್ನು ತಗೋರಿ. ಬಾಂಬೆ ರವೆ ತೊಗೊಂಡ್ರೆ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೆ. ನಾನಿಲ್ಲೇ ಬಾಂಬೆ ರವೆ ತೊಗೊಂಡಿನಿ. ಇದು ಚಿರೋಟಿ ರವಾಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರ್ತೈತಿ. ಸೊ ನಿಮ್ಮ ಕಡೆ ಚಿರೋಟಿ ರವೆ ಅವೈಲೇಬಲ್ ಇದ್ರೆ ಅದನ್ನು ತಗೋರಿ, ಇಲ್ಲ ಅಂದ್ರೆ ಬಾಂಬೆ ರವೆ ತಗೋರಿ. ಮನೆಯಾಗಿರೋ ಯಾವ್ದಾರು ಒಂದು ಕಪ್ ಅಥವಾ ಬಟ್ಟಲ್ದಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ. ಈಗ ಇದೇ ಸೇಮ್ ಕಪ್ನಿಂದ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ರಿ. ಮೈದಾ ಬ್ಯಾಡಂದ್ರೆ ನೀವಿಲ್ಲಿ ಗೋಧಿ ಹಿಟ್ಟು ಹಾಕ್ಬೋದು. ಅರ್ಧ ಕಪ್ನಿಂದ 1 ಕಪ್ನಷ್ಟು ಸಕ್ರೆ ಹಾಕ್ರಿ. ಇಲ್ಲಿ ಸಕ್ರಿನ ಹಾಕ್ರಿ, ಸಕ್ರೆ ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ. 1 ಚಮಚ ಬೇಕಿಂಗ್ ಪೌಡರ್ ಹಾಕ್ರಿ. ಬೇಕಿಂಗ್ ಪೌಡರ್ ಅವೈಲೇಬಲ್ ಇಲ್ಲ ಅಂದ್ರೆ ಇದ್ರ ಬದಲಿ ಏನು ಹಾಕ್ಬೋದು ಅನ್ನೋದು ಮುಂದೆ ತಿಳಿಸ್ತೀನಿ. ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಇವನ್ನ ಒಂದ್ರಾಗ ಒಂದು ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ಇದನ್ನ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನಾಗ ಈ ಎಲ್ಲ ಮಿಶ್ರಣ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೊಳ್ಳೋಣ. ಇದ್ರಾಗಿನ ರವೆ ಇರ್ಬೋದು ಅಥವಾ ಸಕ್ರೆ ಇವೆಲ್ಲ ಏನದವು ನೋಡ್ರಿ ಪೂರ್ತಿ ಪೌಡರ್ ಆಗಬೇಕು. ಆ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನಿಮ್ಮ ಕಡೆ ಬೇಕಿಂಗ್ ಪೌಡರ್ ಅವೈಲೇಬಲ್ ಇಲ್ಲ ಅಂದ್ರೆ ನೀವಿಲ್ಲಿ ಈನೋ ಹಾಕ್ಬೋದು. ಅದು ಯಾವುದೇ ಥರದ ಫ್ಲೇವರ್ ಇರಬಾರ್ದು ನೋಡ್ರಿ, ಅಂಥ ಈನೋ ಹಾಕ್ರಿ. ನೋಡ್ರಿ ಈ ಥರ ಇದ್ರಾಗಿನ ಸಕ್ರೆ ಪೂರ್ತಿ ಪುಡಿ ಆಗಬೇಕು. ಇದಕ್ಕೆ ನಾವು ಕೇಕ್ ಪ್ರಿಮಿಕ್ಸ್ನು ಅನ್ಬೋದು. ಇದನ್ನು ಈ ರೀತಿ ತಯಾರಿಸಿ ಏರ್ ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಡ್ಬೋದು. ಇದು 3 ರಿಂದ 4 ತಿಂಗಳ ಆರಾಮಾಗಿ ತಡಿತೈತಿ. ನಿಮ್ಗೆ ಬೇಕಾದಾಗ ಫ್ರೆಶ್ ಕೇಕ್ ಮಾಡ್ಕೊಂಡು ತಿನ್ಬೋದು. ಇದನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಾಗ ಹಾಕಿ ಸೈಡ್ ತೆಗೆದಿಡ್ರಿ. ಈಗ ಇದಕ್ಕೆ ಟಿನ್ ರೆಡಿ ಮಾಡ್ಕೊಳ್ಳೋಣ. ಟಿನ್ಗೆ ಒಳಗಿನ ಸೈಡ್ ಚಂದಾಗ ಎಣ್ಣೆ ಸವರಿ ಮೈದಾ ಸ್ಪ್ರಿಂಕಲ್ ಮಾಡ್ರಿ. ಎಕ್ಸ್ಟ್ರಾ ಮೈದಾ ಏನೈತೆ ನೋಡ್ರಿ ಈ ರೀತಿ ತೆಗೆದು ಬಿಡ್ರಿ. ಇದಕ್ಕೆ ಡಸ್ಟಿಂಗ್ ಅಂತಾರ. ಈ ರೀತಿ ಮೈದಾ ಹಚ್ಚಿ ತಗೊಳ್ಳೋದ್ರಿಂದ ಕೇಕ್ ಏನೈತೆ ನೋಡ್ರಿ ಟಿನ್ಗೆ ಅಂಟಂಗಿಲ್ಲ. ಇದನ್ನ ಈ ರೀತಿ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು. ಈಗ ಇನ್ನೊಂದು ಕೆಲಸ ಮಾಡಬೇಕು, ಏನಂದ್ರೆ ಬಾಳ್ಗಿ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತಗೊಂಡೇನಿ. ಇಲ್ಲಿ ದಪ್ಪನ್ ತಳ ಇರೋ ಪಾತ್ರೆನ ತಗೋರಿ. ಇದ್ರ ತಳಕ್ಕೆ ನಾನು ಉಪ್ಪು ಹಾಕೇನಿ. ಇದು ಆಪ್ಷನಲ್ ಐತಿ, ನೀವು ಹಾಕ್ಲಿಲ್ಲ ಅಂದ್ರೂ ನಡಿತೈತಿ. ಇದ್ರಾಗ ಒಂದು ಸ್ಟ್ಯಾಂಡ್, ಪ್ಲೇಟ್ ಅಥವಾ ಈ ಥರದ ಡಬ್ಬಿ ಹೊಳಸಿ ಇಡ್ರಿ. ಮುಚ್ಚಳ ಮುಚ್ಚಿ ಇದನ್ನು ಪ್ರೀಹೀಟ್ ಆಗಕ್ಕೆ ಬಿಡ್ರಿ. ಈಗ ಮಾವಿನ ಹಣ್ಣು ಹಾಕೋಣ. ಮಾವಿನ ಹಣ್ಣು ನೋಡ್ರಿ ಮುಂಚೆ ಹಿಂಗೆ ಹೆಚ್ಚಿ ಆಮ್ಯಾಗ ಚಮಚೆಯಿಂದ ತೆಗೀರಿ. ಈ ರೀತಿ ಬಹಳ ಈಸಿಯಾಗಿ ಪಲ್ಪ್ ತೆಗಿಬಹುದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಮಾವಿನ ಹಣ್ಣು ತೊಗೊಂಡೇನಿ. ಇದಕ್ಕಿಂತ ಜಾಸ್ತಿ ಮಾವಿನ ಹಣ್ಣು ಹಾಕಬೇಡ್ರಿ. ಈಗ ಇದನ್ನು ಮಿಕ್ಸಿ ಜಾರ್ನಾಗ ಹಾಕಿ ನಾವು ಯಾವ ಕಪ್ನಿಂದ ರವೆ ತೊಗೊಂಡಿದ್ವಿ ನೋಡ್ರಿ ಅದೇ ಸೇಮ್ ಕಪ್ನಿಂದ 1 ಕಪ್ನಷ್ಟು ಹಾಲು ಹಾಕ್ರಿ. ಕೆಲವರು ಮಾವಿನ ಹಣ್ಣು ಮತ್ತು ಹಾಲು ಸೇರಿಸಿ ತಿನ್ನಬಾರ್ದು ಅಂತಾರ. ಅವ್ರು ಏನು ಮಾಡ್ಬೋದು, ಹಾಲಿನ ಬದಲಿ ನೀರು ಹಾಕ್ರಿ. ಅದರ ಟೇಸ್ಟ್ ಹಾಲಿನಷ್ಟು ರುಚಿ ಆಗಂಗಿಲ್ಲ. 1/4 ಕಪ್ನಷ್ಟು ಕೆನೆ ಹಾಕ್ರಿ. ಫ್ರೆಶ್ ಕ್ರೀಮ್ ಅಂತಾರೆ ನೋಡ್ರಿ ಅದು. ಇದು ಅವೈಲೇಬಲ್ ಇಲ್ಲ ಅಂದ್ರೆ ಹಾಲಿನ ಪುಡಿ ಹಾಕ್ರಿ. 1/4 ಕಪ್ನಷ್ಟು ಮೊಸರು ಮತ್ತು ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಎಣ್ಣೆಗೆ ಯಾವುದೇ ಥರದ ಫ್ಲೇವರ್ ಇರಬಾರ್ದು ಅಂಥ ಎಣ್ಣೆನ ಹಾಕ್ರಿ. ಹಿಂಗೆ ಇವನ್ನೆಲ್ಲ ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇದನ್ನು ಪ್ಯೂರಿ ಥರ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ ಮ್ಯಾಗ ಈಗ ಇದ್ರಾಗ ಇನ್ನೊಂದು ಅರ್ಧ ಕಪ್ನಷ್ಟು ಹಾಲು ಹಾಕಿ ಇದನ್ನು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊರಿ. ನಾವು ಒಂದೇ ಸತಿ ಎಲ್ಲ ಹಾಲು ಹಾಕಿದ್ರೆ ಮಿಕ್ಸ್ಚರ್ ಜಾಸ್ತಿ ಆಗಿ ಇದು ಸಿಡಿಯೋ ಸಾಧ್ಯತೆ ಇರ್ತೈತಿ. ನೋಡ್ರಿ ಇದು ಈ ಥರ ಇರಬೇಕು. ಈಗ ಇದನ್ನು ನಾವೇನು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ರವೆ ಮತ್ತು ಮೈದಾ ಮಿಕ್ಸ್ಚರ್ ಅದ್ರ ಒಳಗೆ ಹಾಕಬೇಕು. ಇದನ್ನು ಒಂದೇ ಸತಿ ಹಾಕಬೇಡ್ರಿ, ಸ್ವಲ್ಪ ಹಾಕ್ತಾ ಕಲಿಸ್ಕೊಂಡು ತಗೋರಿ. ಇದ್ರಾಗಿನ ಅರ್ಧ ಮಿಕ್ಸ್ಚರ್ ಹಾಕಿ ಇದನ್ನು ಕಲಿಸ್ಕೊಂಡು ನಂತರ ಉಳಿದಿರೋ ಅರ್ಧ ಮಿಕ್ಸ್ಚರ್ ಹಾಕಿ ಕಲಿಸ್ರಿ. ಇದ್ರ ಕನ್ಸಿಸ್ಟೆನ್ಸಿ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತಿರ್ಬೋದು. ಈ ರೀತಿ ಇದು ಮೀಡಿಯಮ್ ಥಿಕ್ ಇರಬೇಕು, ಇದಕ್ಕಿಂತ ತೆಳ್ಳಗಿರಬಾರ್ದು. ಈಗ ಇದ್ರಾಗ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಾಕತ್ತೀನಿ. ಬಾದಾಮ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೇನಿ. ನೀವು ಬೇಕಂದ್ರೆ ಇದ್ರಾಗ ಗೋಡಂಬಿನೂ ಹಾಕ್ಬೋದು ಅಥವಾ ಟೂಟಿ ಫ್ರೂಟಿ ಇರ್ತೈತೆ ನೋಡ್ರಿ ಅದನ್ನು ಸಹ ಹಾಕ್ಬೋದು.
ಇದು ಆಕ್ಟಿವೇಟ್ ಆಗೈತಿ, ಅಂದರೆ ಇದ್ರಾಗಿನ ಸೋಡಾ ಆಕ್ಟಿವೇಟ್ ಆಗೈತಿ. ಈಗ ತಡ ಮಾಡಬಾರ್ದು, ತಕ್ಷಣನೇ ಇದನ್ನು ನಾವು ತಯಾರಿಸಿಟ್ಟಿರೋ ಟಿನ್ ಒಳಗೆ ಹಾಕಿ ಮ್ಯಾಗ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ ಸ್ಪ್ರಿಂಕಲ್ ಮಾಡಿ ನಾವೇನು ಬಿಸಿ ಮಾಡಕ್ಕೆ ಇಟ್ಟಿದ್ವಿ ನೋಡ್ರಿ ಬಾಳ್ಗೆ, ಅದ್ರ ಒಳಗೆ ಇಡಬೇಕು. ಇದನ್ನು ಈ ರೀತಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿರಿ, ಅಂದ್ರೆ ಏರ್ ಬಬಲ್ಸ್ ಕ್ರಿಯೇಟ್ ಆಗಂಗಿಲ್ಲ. ಬಾಳ್ಗಿ ಪ್ರೀಹಿಟ್ ಮಾಡ್ಕೊಂಡ ಇದನ್ನು ಈ ರೀತಿ ಅದ್ರ ಒಳಗೆ ಇಡಬೇಕು, ಅಂದ್ರನ ಕೇಕ್ ಚಂದಾಗ ಉಪ್ತೈತಿ. ಇದು ಪೂರ್ತಿ ಕವರ್ ಆಗಬೇಕು. ಆ ರೀತಿ ಇದನ್ನು ಮುಚ್ಚಿ ಮುಂಚೆ 35 ನಿಮಿಷ ಹೈ ಫ್ಲೇಮ್ನಾಗ, ನಂತರ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ರಿ. 40 ನಿಮಿಷ ಆದ್ಮ್ಯಾಗ ನೋಡ್ರಿ ಇದು ಚಂದಾಗ ಬೆಂದೈತಿ. ಚಾಕುನಿಂದ ಈ ರೀತಿ ಚೆಕ್ ಮಾಡ್ರಿ, ಇದು ಕ್ಲೀನ್ ಬರಬೇಕು, ಅಂದ್ರೆ ಇದಕ್ಕೆ ಹಿಟ್ಟು ಅಂಟಿರಬಾರ್ದು. ನೋಡ್ರಿ ಇದು ಒಳಗಿನ ಸೈಡ್ ಪೂರ್ತಿ ಬೆಂದೈತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ವಿ, ಆರಾಕ್ ಬಿಡ್ರಿ. ಇದು ಆರಿದ ಮ್ಯಾಗನ ಅನ್ಮೋಲ್ಡ್ ಮಾಡ್ಕೊಂಡು ತಗೊಳ್ಳೋಣ, ಅಂದ್ರೆ ಇದು ಚಂದಾಗ ಹೊರಗೆ ಬರ್ತೈತಿ, ಇಲ್ಲಾಂದ್ರೆ ಮುರಿಯೋ ಸಾಧ್ಯತೆ ಇರ್ತೈತಿ. ಇದು ಪೂರ್ತಿ ಆರಿದ ಮ್ಯಾಗ ಎಡ್ಜಸ್ಟ್ನ ಈ ರೀತಿ ಚಾಕುನಿಂದ ಬಿಡಿಸಿ ಮ್ಯಾಗ ಒಂದು ಪ್ಲೇಟ್ ಇಟ್ಟು ಇದನ್ನು ನೋಡ್ರಿ ಈ ರೀತಿ ನಿಧಾನಕ್ಕೆ ಹೊಳಸ್ರಿ. ಪರ್ಫೆಕ್ಟ್ ನೋಡ್ರಿ, ಕೆಳಗಿನ ಸೈಡ್ ಇದು ಎಷ್ಟು ಮಸ್ತ್ ಬೆಂದೈತಿ. ಇದು ತಿನ್ನಕ ಭಾಳ ರುಚಿ ಅನಿಸ್ತೈತಿ. ಇದನ್ನು ಸೀದಾ ಮಾಡ್ಕೊಂಡು ತಗೊಳ್ಳೋಣ. ಸೂಪರ್ ನೋಡ್ರಿ, ಇದ್ರ ಕಲರ್ ಎಷ್ಟು ಚಂದ ಬಂದೈತಿ. ನಾವು ಇದ್ರಾಗ ಯಾವುದೇ ಥರದ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ಬರೀ ಮಾವಿನ ಹಣ್ಣು ಅಷ್ಟೇ ಹಾಕೇವಿ. ಮಾವಿನ ಹಣ್ಣಿನ ಕಲರ್ನ ಇದ್ರಾಗ ಎಷ್ಟು ಚಂದ ಇಳಿದೈತಿ. ಇದನ್ನು ಕಟ್ ಮಾಡಬೇಕಾದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಸಾಫ್ಟ್ ಆಗೈತಿ, ಎಷ್ಟು ಸ್ಪಾಂಜಿ ಬಂದೈತಿ ನೋಡ್ರಿ. ಇದೇ ರೀತಿ ಇನ್ನೊಂದು ಪೀಸ್ನು ಕಟ್ ಮಾಡಿ ತೋರಿಸ್ತೀನಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ರೆಸಿಪಿ ಚಲೋ ಅನಿಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.